ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ WrestleMania 41 ನ ಎರಡು ನೈಟ್ ಗಳ ಮೈನ್ ಇವೆಂಟ್ ಈಗ ಅಫಿಷಿಯಲಿ ಲಾಕ್ ಆಗಿದೆ ಅಂತಾನೆ ಹೇಳ್ಬಹುದು. ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇತ್ತು. ನೈಟ್ 2 ನ ನಾನು ಫಿಕ್ಸ್ ಮಾಡಿ ಇಟ್ಕೊಂಡಿದ್ದೆ, ಅಲ್ಲಿ ಯಾವುದೇ ರೀತಿಯ ಚೇಂಜಸ್ ಗಳು ನೋಡೋದಕ್ಕೆ ಸಿಗೋದಿಲ್ಲ. ಜಾನ್ ಸಿನಾ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ WWE ಅನ್ಡಿಸ್ಪ್ಯೂಟೆಡ್ ಯೂನಿವರ್ಸಲ್ ಚಾಂಪಿಯನ್ಶಿಪ್ ನ ಮ್ಯಾಚ್ WrestleMania 41 ನ ನೈಟ್ 2 ನ ಮೈನ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ ಎಲ್ಲರಿಗೂ ಕೂಡ ಗೊತ್ತಿತ್ತು. ಬಟ್ ಇಲ್ಲಿ ನೈಟ್ 1 ನ ಮೈನ್ ಇವೆಂಟ್ ಯಾವ್ದು ಮಾಡುತ್ತೆ ಅಂತ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇತ್ತು. WWE ಅವರು ಜೇ ಉಸೋ ಹಾಗೆ ಗಂತರ್ ಅವರ ಮ್ಯಾಚ್ ನ ಹಾಕ್ತಾರಾ, ಅಥವಾ ವಿಮೆನ್ಸ್ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ಮ್ಯಾಚ್ ಹಾಕ್ತಾರಾ, ಅಥವಾ WWE ವಿಮೆನ್ಸ್ ಚಾಂಪಿಯನ್ಶಿಪ್ ಮ್ಯಾಚ್ ನ ಹಾಕ್ತಾರಾ, ಅಥವಾ ಟ್ರಿಪಲ್ ಥ್ರೆಡ್ ಮ್ಯಾಚ್ ನ ಹಾಕ್ತಾರಾ ಅಂತ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇತ್ತು. ಅಂಡ್ ಸ್ವಲ್ಪ ಜನ ಅಪ್ಡೇಟ್ ನು ಕೂಡ ಕೊಡೋದಕ್ಕೆ ಶುರು ಮಾಡಿಬಿಟ್ಟಿದ್ರು. WWE ಅವರು WrestleMania 41 ನ ನೈಟ್ 1 ನಲ್ಲಿ ವಿಮೆನ್ಸ್ ಮ್ಯಾಚ್ ನ ಮೈನ್ ಇವೆಂಟ್ ಅಲ್ಲಿ ಮಾಡಬೇಕು ಅಂತ ಡಿಸೈಡ್ ಮಾಡಿ ಇಟ್ಕೊಂಡಿದ್ದಾರೆ ಅಂತ. ಬಟ್ ಇವತ್ತಿನ ಸ್ಮ್ಯಾಕ್ ಡೌನ್ ನಲ್ಲಿ WWE ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ, ನಮಗೆ WrestleMania 41 ನ ನೈಟ್ 1 ನ ಮೈನ್ ಇವೆಂಟ್ ಅಲ್ಲಿ ರೋಮನ್ ರೈನ್ಸ್, ಸೆತ್ ರೋಲೆನ್ಸ್ ಹಾಗೆ CM ಪಂಕ್ ಅವರ ನಡುವೆ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಈಗ ಇದು ಅಫಿಷಿಯಲ್ ಆಗಿದೆ. ನಮ್ಮ CM ಪಂಕ್ ಅವರ ಆಸೆ ಕೂಡ ಈಡೇರ್ತಾ ಇದೆ. ಬಟ್ ಇಲ್ಲಿ ಒಂದು ಟ್ವಿಸ್ಟ್ ಏನಪ್ಪಾ ಅಂದ್ರೆ, ರೋಮನ್ ರೈನ್ಸ್ ಅವರು ಅನ್ಕೊಂಡಿದ್ರು CM ಪಂಕ್ ಅವರು WrestleMania ನ ಮೈನ್ ಇವೆಂಟ್ ಮಾಡುವಂತಹ ಡ್ರೀಮ್ ನ ಪಾಲ್ ಎಮೆನ್ ಅವರ ಬಳಿ ಫೇವರ್ ಆಗಿ ಕೇಳಿದ್ರು ಅಂತ. ಬಟ್ ಲಾಸ್ಟಿಗೆ ನಮ್ಮ CM ಪಂಕ್ ಅವರು ಹೇಳಿದ್ದಾರೆ ಅದು ನನ್ನ ಫೇವರ್ ಆಗಿಲ್ಲ ಅಂತ. ಸೊ ಇನ್ನೂ ಕೂಡ ಫೇವರ್ ಬಾಕಿ ಇದೆ. ಆ ಒಂದು ಫೇವರ್ ನಮಗೆ ಪ್ರಾಬಬ್ಲಿ WrestleManiaದಲ್ಲಿ ನೋಡೋದಕ್ಕೆ ಸಿಗಬಹುದು. ಏನೇ ಆಗ್ಲಿ ಗೈಸ್, ರೋಮನ್ ರೈನ್ಸ್ ಅವರು ರಿಟರ್ನ್ ಆಗಿದ್ದು ಜೇ ಉಸೋ ಅವರ ಕೈಯಿಂದ ಮೈನ್ ಇವೆಂಟ್ ನ ಕಿತ್ಕೊಂಡು ಹೋಗಿದ್ದಾರೆ ಅಂತಾನೆ ಹೇಳ್ಬಹುದು. ಅಂಡ್ ಈಗ ಒಂದು ಸ್ಟ್ರೀಕ್ ಕೂಡ ಬ್ರೇಕ್ ಆಗಿದೆ, 7 ವರ್ಷದ ಸ್ಟ್ರೀಕ್. ಕಡೆದಾಗಿ ಶಿನ್ಸ್ಗೆ ನಾಕಮುರಾ ಹಾಗೆ ಆಸ್ಕಾ ಅವರು ರಾಯಲ್ ರಂಬಲ್ ನ ಗೆದ್ದಿದ್ರಲ್ಲ, ಆ ಒಂದು ಟೈಮಲ್ಲಿ ಆ ಒಂದು WrestleManiaನ ರಾಯಲ್ ರಂಬಲ್ ವಿನ್ನರ್ ಮೈನ್ ಇವೆಂಟ್ ಮಾಡಿರಲಿಲ್ಲ. ಅದಾದ್ಮೇಲೆ ಪ್ರತಿ ರಾಯಲ್ ರಂಬಲ್ ವಿನ್ನರ್ ಕೂಡ WrestleManiaನ ಮೈನ್ ಇವೆಂಟ್ ಮಾಡಿದ್ರು. ಬಟ್ ಈಗ ಆ ಒಂದು ಸ್ಟ್ರೀಕ್ ಬ್ರೇಕ್ ಆಗ್ತಾ ಇದೆ, ಯಾಕಂದ್ರೆ ಜೇ ಉಸೋ ಹಾಗೆ ಸಾಲಿಡ್ ಫೈರ್ ಇವರಿಬ್ಬರಲ್ಲಿ ಯಾರು ಕೂಡ ಈ ಬಾರಿಯ WrestleManiaನ ಮೈನ್ ಇವೆಂಟ್ ಮಾಡ್ತಾ ಇಲ್ಲ. ಸೊ ನೀವು ಎಷ್ಟು ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ದೀರಾ ಈ ಬಾರಿಯ WrestleMania 41 ನ ನೈಟ್ 1 ಹಾಗೆ ನೈಟ್ 2 ನ ಮೈನ್ ಇವೆಂಟ್ಸ್ ಗೆ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ರೇ ಫಿನಿಕ್ಸ್ ಅವರ ಬಗ್ಗೆ. ನಮ್ಮ ರೇ ಫಿನಿಕ್ಸ್ ಅವರು WWE ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ ಅಂತ ಅಪ್ಡೇಟ್ ಗಳು ಬರ್ತಾ ಇತ್ತು, ನಾನು ಕೂಡ ವಿಡಿಯೋ ಮಾಡಿ ತಿಳಿಸಿದ್ದೆ. ಇವನ್ WWE ಅವರು ವಿಡಿಯೋಸ್ ಗಳನ್ನು ಕೂಡ ರಿಲೀಸ್ ಮಾಡ್ತಾ ಇದ್ರು. ಅಂಡ್ ಈಗ ಇವತ್ತಿನ ಸ್ಮ್ಯಾಕ್ ಡೌನ್ ನಲ್ಲಿ ಅಫಿಷಿಯಲ್ ಆಗಿ ಕನ್ಫರ್ಮ್ ಕೂಡ ಮಾಡಿದ್ದಾರೆ, ರೇ ಫಿನಿಕ್ಸ್ ಅವರು ನೆಕ್ಸ್ಟ್ ಸ್ಮ್ಯಾಕ್ ಡೌನ್ ನಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ರೇ ಫಿನಿಕ್ಸ್ ಅವರ ಡೆಬ್ಯೂ ನಮಗೆ ನೆಕ್ಸ್ಟ್ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. WWE ಅವರೇ ಅಫಿಷಿಯಲ್ ಆಗಿ ರೇ ಫಿನಿಕ್ಸ್ ಅವ್ರನ್ನ ರಿವೀಲ್ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಬಗ್ಗೆ. ಲಿಟರಲಿ ಗೈಸ್, ಇವತ್ತಿನ ಸ್ಮ್ಯಾಕ್ ಡೌನ್ ಮುಗಿದ ಮೇಲೆ ಫ್ಯಾನ್ಸ್ ಗಳು ಕೋಡಿ ರೋಡ್ಸ್ ಅವ್ರನ್ನ ಟ್ರೋಲ್ ಮಾಡ್ತಾ ಇದ್ದಾರೆ. ಇವತ್ತಿನ ಸ್ಮ್ಯಾಕ್ ಡೌನ್ ನಲ್ಲಿ ಏನಾಯ್ತು ಅಂತ ನಿಮಗೆ ಗೊತ್ತಿರಬಹುದು. ನಮ್ಮ ರ್ಯಾಂಡಿ ಓಟನ್ ಅವರು ಕೋಡಿ ರೋಡ್ಸ್ ಅವರಿಗೆ ತನ್ನ ಫ್ಲವರ್ಸ್ ನ ಕೊಡ್ತಾರೆ. ಕೋಡಿ ರೋಡ್ಸ್, ನೀನು WWE ನ ಬಿಟ್ಟೋಗಿ ಮತ್ತೊಮ್ಮೆ ಕಮ್ ಬ್ಯಾಕ್ ಮಾಡಿ ಈ ಒಂದು ಇಂಡಸ್ಟ್ರಿನ ಚೇಂಜ್ ಮಾಡಿಬಿಟ್ಟೆ. 99.9% ಈಗ WWE ನಡೀತಿರೋದೇ ನಿನ್ನಿಂದ. ನೀನು ಟಿಕೆಟ್ಗಳನ್ನ ಸೋಲ್ಡ್ ಔಟ್ ಮಾಡ್ತಾ ಇದೀಯಾ, ಮರ್ಚೆಂಡೈಸ್ ಗಳನ್ನ ಸೇಲ್ಸ್ ಮಾಡ್ತಾ ಇದೀಯಾ. ಸೊ ನಿನಗೆ ನನ್ನ ಅಪ್ರಿಷಿಯೇಷನ್ ಇದ್ದೇ ಇದೆ ಅಂತ ನಮ್ಮ ರ್ಯಾಂಡಿ ಓಟನ್ ಅವರು ಹೇಳಿದ್ರು. ಬಟ್ ಈಗ ನಾವು ಸ್ವಲ್ಪ ನಿಜಾನ ನೋಡ್ತಾ ಹೋದ್ರೆ WrestleMania 41 ನ ನೈಟ್ 1 ನಲ್ಲಿ ಇನ್ನೂ ಕೂಡ 5,000 ಟಿಕೆಟ್ಗಳು ಬಾಕಿ ಉಳಿದಿದೆ. ಅದೇ ರೀತಿ ನೈಟ್ 2 ಅಲ್ಲಿ 3,000ಕ್ಕಿಂತ ಜಾಸ್ತಿ ಟಿಕೆಟ್ಗಳು ಇನ್ನೂ ಕೂಡ ಬಾಕಿ ಉಳಿದಿದೆ. ಸೊ ನಮ್ಮ ರ್ಯಾಂಡಿ ಓಟನ್ ಅವರು ಹೇಳಿದ್ರು ನೀನು ಟಿಕೆಟ್ಗಳನ್ನ ಸೋಲ್ಡ್ ಔಟ್ ಮಾಡ್ತಾ ಇದೆಯಾ ಅಂತ. ಬಟ್ ಫ್ಯಾನ್ಸ್ ಗಳು ಈ ಒಂದು ವಿಚಾರನ ಪಾಯಿಂಟ್ ಔಟ್ ಮಾಡಿ, ಇಲ್ಲ ನಮ್ಮ ಕೋಡಿ ರೋಡ್ಸ್ ಅವರಿಂದ ಮಾತ್ರ WrestleManiaಗೆ ಜನಗಳು ಬರ್ತಾ ಇಲ್ಲ, ಯಾಕಂದ್ರೆ ಈ ಬಾರಿ WrestleManiaನ ನಮ್ಮ ಕೋಡಿ ರೋಡ್ಸ್ ಅವರ ಹೆಗ್ಲು ಮೇಲೆ WWE ಅವರು ಒರೆಸಿತ್ತು. ಅಂಡ್ ಅದರಲ್ಲಿ ಅವರು ಕಂಪ್ಲೀಟ್ ಆಗಿ ಫೇಲ್ ಆಗಿದ್ದಾರೆ ಅಂತ ಫ್ಯಾನ್ಸ್ ಗಳು ರಿಯಾಕ್ಷನ್ ನ ಕೊಡ್ತಾ ಇದ್ದಾರೆ. ಏನೇ ಆಗ್ಲಿ ಗೈಸ್, ನಮ್ಮ ರ್ಯಾಂಡಿ ಓಟನ್ ಅವರು ಸ್ಟೋರಿ ಲೈನ್ ವೈಸ್ ಅಲ್ಲಿ ನಿನ್ನಿಂದಾನೇ 99.99% WWE ನಡೀತಾ ಇದೆ ಅಂತ ಹೇಳಿರಬಹುದು. ಬಟ್ ನಮ್ಮೆಲ್ಲರಿಗೂ ಕೂಡ ಗೊತ್ತು ಅದು ಎಷ್ಟು ದೊಡ್ಡ ಸುಳ್ಳು ಅಂತ. ಕೋಡಿ ರೋಡ್ಸ್ ಅವರ ಬಗ್ಗೆ ಮಾತಾಡ್ತಿದ್ವಿ ಅಂದ್ರೆ WWE ಅವರು ನಮ್ಮ ಕೋಡಿ ರೋಡ್ಸ್ ಅವರ ಹೊಸ ಮರ್ಚೆಂಡೈಸ್ ನು ಕೂಡ ಲಾಂಚ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ಸೀನಾ ಡಿಡ್ ಐ ವಾಂಟ್ ಗಿವ್ ಅಪ್ ಅಂತ ಒಂದು ಹೊಸ ಮರ್ಚೆಂಡೈಸ್ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಅದ್ಭುತವಾದ ಮರ್ಚೆಂಡೈಸ್. ಐ ಥಿಂಕ್ ಈ ಒಂದು ಮರ್ಚೆಂಡೈಸ್ ನ ನಮ್ಮ ಕೋಡಿ ರೋಡ್ಸ್ ಅವರು ಇವತ್ತು ಸ್ಮ್ಯಾಕ್ ಡೌನ್ ನಲ್ಲಿ ಹಾಕೊಂಡು ಬಂದಿದ್ರು, ಬಟ್ ಅದು ರಿವೀಲ್ ಆಗ್ಲಿಲ್ಲ. ಬಟ್ ಮಂಡೇ ನೈಟ್ ರೋಲಿ 100% ಈ ಒಂದು ಮರ್ಚೆಂಡೈಸ್ ನ ನಮ್ಮ ಕೋಡಿ ರೋಡ್ಸ್ ಅವರು ಹಾಕೊಂಡು ಬರ್ತಾರೆ. ಅಂಡ್ ಮರ್ಚೆಂಡೈಸ್ ಸೇಲ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಒಂದು ಮಟ್ಟಿಗೆ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಟಿಕೆಟ್ ಸೆಲ್ಲಿಂಗ್ಸ್ ಅಲ್ಲಿ ಮಾತ್ರ ಕೋಡಿ ರೋಡ್ಸ್ ಅವರ ಇಂಪ್ಯಾಕ್ಟ್ ಅಷ್ಟೊಂದೇನು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಈ ಬಾರಿಯ ಹಾಲ್ ಆಫ್ ಫೇಮ್ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ಈ ಬಾರಿಯ ಹಾಲ್ ಆಫ್ ಫೇಮ್ ಇನ್ನೇನು
ಇನ್ನೇನು ಹತ್ರ ಬರ್ತಾ ಇದೆ. ಅಂಡ್ ಈ ಬಾರಿಯ ಹಾಲ್ ಆಫ್ ಫೇಮ್ ಅಲ್ಲಿ ಡಬ್ಲ್ಯೂ ಅವರು ಮ್ಯಾಚಸ್ ಗಳನ್ನು ಕೂಡ ಇನ್ವಾಲ್ವ್ ಮಾಡ್ತಾ ಇದ್ದಾರೆ. ಎಸ್, ಮೊದಲ ಬಾರಿಗೆ ಡಬ್ಲ್ಯೂ ಅವರು ಹಾಲ್ ಆಫ್ ಫೇಮ್ ಅಲ್ಲಿ ಡಬ್ಲ್ಯೂ ಇಮ್ಮೋರ್ಟಲ್ ಮೂಮೆಂಟ್ ಅಂತ ಮ್ಯಾಚಸ್ ಗಳನ್ನು ಕೂಡ ಇನ್ವಾಲ್ವ್ ಮಾಡ್ತಾ ಇದ್ದಾರೆ. ಅಂಡ್ ಮೊದಲ ಮ್ಯಾಚ್ ಆಗಿ ನಮಗೆ ಸ್ಟಾಂಗ್ ಕೋಲ್ಡ್ ಸ್ಟೀವ್ ಆಸ್ಟನ್ ಹಾಗೆ ಬ್ರೆಟ್ ಹಾರ್ಟ್ ಅವರ ಮ್ಯಾಚ್ ಈ ಬಾರಿಯ ಹಾಲ್ ಆಫ್ ಫೇಮ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಲಿಟರಲಿ ಖುಷಿ ಆಯಿತು. ಡಬ್ಲ್ಯೂ ಅವರು ಯಾವ ರೀತಿ ಸೂಪರ್ ಸ್ಟಾರ್ಸ್ ಗಳನ್ನು ಕೂಡ ಇನ್ವಾಲ್ವ್ ಮಾಡ್ತಾರೋ ಅದೇ ರೀತಿ ಬೆಸ್ಟ್ ಡಬ್ಲ್ಯೂ ಮ್ಯಾಚಸ್ ಗಳನ್ನು ಕೂಡ ಇನ್ವಾಲ್ವ್ ಮಾಡಿದ್ರೆ ಆ ಮ್ಯಾಚ್ ಗೂ ಕೂಡ ಒಂದು ಬೆಲೆ ಸಿಕ್ಕಂಗೆ ಆಗುತ್ತೆ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ರತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಹಾಗೆ ಸಿಎಂ ಪಂಕ್ ಅವರ ಬಗ್ಗೆ. ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ರೋಮನ್ ರೈನ್ಸ್ ಹಾಗೆ ಸಿಎಂ ಪಂಕ್ ಅವ್ರನ್ನ ನೆಕ್ಸ್ಟ್ ಸ್ಮ್ಯಾಕ್ ಡೌನ್ ಗೆ ಕನ್ಫರ್ಮ್ ಮಾಡಿದ್ದಾರೆ. ಲಿಟರಲಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಾನೆಲ್ಲಿ ಮತ್ತೊಮ್ಮೆ ರೋಮನ್ ರೈನ್ಸ್ ಅವರು ಬ್ರೇಕ್ ತಗೊಳ್ಳೋದಕ್ಕೆ ಹೋಗ್ಬಿಡ್ತಾರೆ ಅಂತ ಅನ್ಕೊಂಡೆ. ಬಟ್ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಹಾಗೆ ಸಿಎಂ ಪಂಕ್ ಇವರಿಬ್ರು ಕೂಡ ನೆಕ್ಸ್ಟ್ ಸ್ಮ್ಯಾಕ್ ಡೌನ್ ಗೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಇವತ್ತಿನ ಸ್ಮ್ಯಾಕ್ ಡೌನ್ ಅಲ್ಲಿ ನಮಗೆ ಏನ್ ಕನ್ಫ್ಯೂಷನ್ ನೋಡೋದಕ್ಕೆ ಸಿಕ್ತು, ನಮ್ಮ ಸಿಎಂ ಪಂಕ್ ಅವರು ರಸಲ್ ಮೇನಿಯಾನ ಮೇನ್ ಇವೆಂಟ್ ಮಾಡೋದು ಪಾಲಿಮೆನ್ ಅವರ ಫೇವರ್ ಅಂತ ರೋಮನ್ ರೈನ್ಸ್ ಅವರು ಅನ್ಕೊಂಡಿದ್ರು. ಬಟ್ ನಮ್ಮ ಸಿಎಂ ಪಂಕ್ ಅವರು ರಿವೀಲ್ ಮಾಡಿದ್ದಾರೆ ಈ ಒಂದು ವಿಚಾರ ನನ್ನ ಫೇವರ್ ಅಲ್ಲ ಅಂತ. ಸೊ ಪ್ರಶ್ನೆ ಕೇಳಬಹುದು ನಮ್ಮ ರೋಮನ್ ರೈನ್ಸ್ ಅವರು ಪಾಲಿಮೆನ್ ಅವರ ಬಳಿ, ಸಿಎಂ ಪಂಕ್ ಅವರಿಗೆ ನೀನು ಯಾವ ರೀತಿಯ ಫೇವರ್ ನ ಮಾಡ್ತಾ ಇದೀಯಾ ಅಂತ. ಸೊ ಆ ಒಂದು ಆಂಗಲ್ ನಮಗೆ ನೆಕ್ಸ್ಟ್ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗಬಹುದು. ಅಂಡ್ ಹೋಗ್ತಾ ಚಿಕ್ಕ ಅಪ್ಡೇಟ್ ಏನಪ್ಪಾ ಅಂದ್ರೆ ಡಬ್ಲ್ಯೂ ಅವರು ರೋಮನ್ ರೈನ್ಸ್, ಸೆತ್ ರೋಲೆನ್ಸ್ ಹಾಗೆ ಸಿಎಂ ಪಂಕ್ ಅವರ ಹೊಸ ರಸಲ್ ಮೇನಿಯಾ ಗ್ರಾಫಿಕ್ ನು ಕೂಡ ರಿಲೀಸ್ ಮಾಡಿದ್ದಾರೆ. ನೀವು ನೋಡ್ತಾ ಇರಬಹುದು ಮ್ಯಾಚ್ ಕಾರ್ಡ್ ರೀತಿ ಗ್ರಾಫಿಕ್ ಸಿಕ್ಕಾಪಟ್ಟೆ ಅದ್ಭುತವಾಗಿ ನಮಗೆ ಕಾಣಿಸ್ತಾ ಇದೆ. ಏನಾಗ್ಲಿ ಗೈಸ್, ರಸಲ್ ಮೇನಿಯಾಗಂತೂ ಹೈಪ್ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಅಂಡ್ ಟಿವಿಲಿ ನೋಡೋದಕ್ಕೆ ಆಗೋದಿಲ್ಲ, ಅದು ಸ್ವಲ್ಪ ಬೇಜಾರಾಗಿರುತ್ತೆ. ಅದನ್ನ ಬಿಟ್ರೆ ಫ್ರೀ ಆಗಿ ಹೇಗೆ ನೋಡೋದು ಅಂತ ನಾನು ಆದಷ್ಟು ಬೇಗ ತಿಳಿಸ್ಕೊಡ್ತೀನಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.